ಶ್ರೀ ವೃಷಭನಾಥರ ಕಥೆ ಸಂಕ್ಷಿಪ್ತವಾಗಿ ಅನೇಕ ಯುಗಗಳ ಹಿಂದೆ ಭುವನದಲ್ಲಿ ಧರ್ಮ ನೀತಿ ಸತ್ಯಗಳ ಜ್ಯೋತಿ ಮಂದವಾಗಿದ್ದ ಕಾಲದಲ್ಲಿ ರಾಜ ವೃಷಭಸೇನ ವೃಷಭನಾಥ ಮಹಾಭಗೀರಥ ಪ್ರಯತ್ನದಿಂದ ಜನರಿಗೆ ಮಾರ್ಗದರ್ಶನ ನೀಡಲು ಅವತಾರ ಪಡೆದರು. ಅವರನ್ನು ಆದಿನಾಥ ಎಂದು ಕರೆಯಲ್ಪಡುತ್ತದೆ, ಏಕೆಂದರೆ ಅವರು ಮಾನವಕುಲಕ್ಕೆ ಆದಿ ಮಾರ್ಗದರ್ಶಕರಾದ ವರು. ರಾಜರಿಂದ ತಪಸ್ವಿಯಾಗಿ ವೃಷಭಸೇನರು ಗಂಭೀರ ಜ್ಞಾನಿಗಳು, ಪ್ರಜೆಪ್ರೇಮಿಗಳಾದ ರಾಜರು. ಜಗತ್ತಿನಲ್ಲಿ ಸಾಮಾನ್ಯ ಜೀವನ ವಿಧಾನವೇ ಇರದ ಕಾಲದಲ್ಲಿ ಜನರಿಗೆ ಕೃಷಿ, ಬರವಣಿಗೆ, ಸಂಗೀತ, ವ್ಯಾಪಾರ ಹಾಗೂ ಸಂಸ್ಕೃತಿಯ ನಿಷ್ಠೆಗಳನ್ನು ಮೊದಲ ಬಾರಿಗೆ ಬೋಧಿಸಿದವರು ಇವರೇ. ಆದ್ದರಿಂದ ಅವರನ್ನು ನರಕುಲದ ಪಿತಾಮಹ ಎಂದು ಕರೆಯುತ್ತಾರೆ. ಒಂದು ದಿನ ಅವರಿಗೆ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಜಾಗೃತಿ ಮೂಡಿ ಲೋಕಕ್ಕೆ ಶಾಶ್ವತವಾದ ಸತ್ಯವನ್ನು ನೀಡಬೇಕೆಂಬ ಭಾವನೆ ಉಂಟಾಯಿತು. ಅವರು ರಾಜ್ಯವನ್ನೆಲ್ಲ ತಮ್ಮ ಪುತ್ರರಿಗೆ ಹಸ್ತಾಂತರಿಸಿ ತಪಸ್ಸಿನ ಮಾರ್ಗಕ್ಕೆ ಹೊರಟರು. ತಪಸ್ಸು ಮತ್ತು ಕೇವಲ ಜ್ಞಾನ. ಅರಣ್ಯಗಳಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದ ವೃಷಭನಾಥರು ಅಚಂಚಲ ಧ್ಯಾನದಿಂದ ಪರಮಸತ್ಯವನ್ನು ಅರಿತು ಕೇವಲ ಜ್ಞಾನವನ್ನು ಪಡೆದರು. ಆ ಕ್ಷಣದಲ್ಲಿ ಅವರು ತೀರ್ಥಂಕರರಾಗಿ ಅನೇಕ ಜೀವಿಗಳಿಗೆ ಮೋಕ್ಷಮಾರ್ಗ ತೋರಿಸುವ ಬೆಳಕಾದರು. ಧರ್ಮೋಪದೇಶ ಮತ್ತು ಕರುಣೆ. ಅವರು ಅಹಿಂಸೆ, ಸತ್ಯ, ದಯೆ, ಬ್ರಹ್ಮಚರ್ಯ, ಅಪರಿಗ್ರಹಗಳ ಮೌಲ್ಯಗಳನ್ನು ಬೋಧಿಸಿದರು. ಅವರ ವಚನಗಳು ಜಗತ್ತಿನ ಎಲ್ಲೆಡೆ ಹರಡಿ ಲಕ್ಷಾಂತರ ಜೀವಿಗಳಿಗೆ ಶಾಂತಿ ನೀಡಿದವು. ಅವರ ಉಪದೇಶದ ಮೂಲಕ ಜನರು ಮೊಟ್ಟ ಮೊದಲ ಬಾರಿಗೆ ಧರ್ಮದ ಮೌಲ್ಯ, ಶಾಂತಿಯ ಅದ್ಭುತ ಶಕ್ತಿಯನ್ನು ಅರಿತುಕೊಂಡರು. ಮೋಕ್ಷಪ್ರಾಪ್ತಿ. ಅಂತಿಮವಾಗಿ ವೃಷಭನಾಥರು ಗಹನ ತಪಸ್ಸಿನ ಬಳಿಕ ಅಷ್ಟಾಪದ ಪರ್ವತದಲ್ಲಿ ಮೋಕ್ಷವನ್ನು ಹೊಂದಿದರು.